ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಈಗ ನಾವು ಒಂದು SSLC ಮುಗಿದ ಮೇಲೆ ಒಂದು ಸಮೀಕ್ಷೆಯನ್ನು ಮಾಡ್ತೀವಿ. ಇಲಾಖೆಯಿಂದ ಏನಾಗುತ್ತೆ, ರಾಜ್ಯದಲ್ಲಿ 2118 ವಿದ್ಯಾರ್ಥಿಗಳು ಸಮೀಕ್ಷೆನಲ್ಲಿ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ, 2118 ವಿದ್ಯಾರ್ಥಿಗಳಿಗೆ ನಾವು 2024ರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದಾಗ ಸರ್ಕಾರಿ ಶಾಲೆಗಳಲ್ಲಿ ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂಗೆ ಏನೇನು ನಿಮಗೆ ಅವೈಲಬಿಲಿಟಿ ಇದೆ, ಫೆಸಿಲಿಟೀಸ್ ಇದೆ ಅಂತ ನಾವು ಸಮೀಕ್ಷೆ ಮಾಡಿದರೆ, ಇಲ್ಲಿ ನೋಡ್ರಿ, ವಿದ್ಯಾರ್ಥಿಗಳು SLC ಮುಗಿದ ಮೇಲೆ ಯಾವ ಸಬ್ಜೆಕ್ಟ್ ತಗೋಬೇಕು, ಯಾವ ಸಬ್ಜೆಕ್ಟ್ ತಗೋಬಾರ್ದು, ಅವ್ರದ್ದು ಯಾವ್ದು ತಗೊಂಡ್ರೆ ನನಗೆ ಏನು ಜಾಬ್ ಸಿಗುತ್ತೆ, ಈ ಥರದ್ದೆಲ್ಲ ವಿದ್ಯಾರ್ಥಿಗಳಿಗೆ ಏನು ಸ್ಟೇಟಸಲ್ಲಿದೆ ಅಂತ ನಾವು ನೋಡಬೇಕು ಅಂತ ಅನ್ನೋದಾದರೆ, ಈಗ ನೋಡ್ರಿ, ವೆರಿ ಫಸ್ಟ್ ಲೆಫ್ಟಿಂದ ನಾನೇನು ಫಸ್ಟ್ ಟಾಪಲ್ಲಿ 25% ಅಂತ ಏನಿದೆಯಲ್ಲ, ಇಲ್ಲಿ ನೋಡಿ, ವಿದ್ಯಾರ್ಥಿಗಳಲ್ಲಿ ವೃತ್ತಿ ತಿಳುವಳಿಕೆ ಮತ್ತು ಯೋಜನೆಯಲ್ಲಿನ ಅಂತರವನ್ನು ದತ್ತಾಂಶವು ಎತ್ತಿ ತೋರಿಸ್ತಾ ಇದೆ. ಇದ್ರದ್ದು ಸರ್ವೆನಲ್ಲಿ ಹೈಲೈಟ್ಸ್ಗಳು ಏನೇನಿದೆ. ಅದಾದ್ಮೇಲೆ ಇಲ್ಲಿ ಎರಡನೇ ಪಾಯಿಂಟ್ ಏನಿದೆ, 17% ಮೇಲ್ಗಡೆ ನೋಡಿ, ವೃತ್ತಿ ಸಂಪನ್ಮೂಲಗಳ ಕೊರತೆಯನ್ನ ಅಲ್ಲಿ ಎತ್ತಿ ಹಿಡಿತದೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ. ಇನ್ನು 13% ಅಂತ ಇದೆಯಲ್ಲ, ಅದ್ರ ಮೇಲೆ ನೋಡಿ, ಉದ್ಯಮದ ಬೇಡಿಕೆ ಮತ್ತು ಉನ್ನತ ಶಿಕ್ಷಣ ಅವಕಾಶಗಳೊಂದಿಗೆ ಹೊಂದಾಣಿಕೆ ಅಗತ್ಯತೆ ತುಂಬಾ ಇದೆ ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು. ಇನ್ನು 28% ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಒಂದಿದೆ ನೋಡಿ, ಸಮಗ್ರ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳ ಕೊರತೆಯನ್ನು ಕೂಡ ಅಲ್ಲಿ ಗುರುತಿಸಲಾಗಿದೆ ಅನ್ನುವಂಥದ್ದು ಪಾಯಿಂಟು ಕಂಡು ಬರುತ್ತೆ. ಸೊ ಈ 4 ಅಂಶಗಳನ್ನ ಯಾಕೆ ಹೈಲೈಟ್ ಮಾಡ್ಕೊಂಡು ನಾವಿಲ್ಲಿ ನೋಡ್ಕೊಬೇಕಪ್ಪ, ಆಫ್ಟರ್ SLC ಆದವರು, ಪೇರೆಂಟು, ಸ್ಟೂಡೆಂಟು ಅಂದ್ರೆ, ಇಲ್ಲಿ 25% ನೋಡಿ, ವಿದ್ಯಾರ್ಥಿಗಳು 5 ಮತ್ತು 10 ವೃತ್ತಿಗಳ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದಾರೆ. 25% ಆಫ್ ದ ಸ್ಟೂಡೆಂಟ್ಸ್ ಏನ್ ತಿಳ್ಕೊಂಡಿದಾರಪ್ಪ 100ರಲ್ಲಿ ಅಂದ್ರೆ 5-10 ವೃತ್ತಿಗಳ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದಾರೆ. ಇನ್ನು 66.9% ವಿದ್ಯಾರ್ಥಿಗಳಿಗೆ 5% ಕಡಿಮೆ ಜಾಬ್ಗಳ ಬಗ್ಗೆ ಮಾಹಿತಿ ಇದೆ. ನೋಡಿ, 5 to 10% ಅಂದ್ರೆ ಇನ್ನು 90% ಹುಡುಗರಿಗೆ ಏನ್ ಓದಿರಿ, ಏನ್ ಜಾಬ್ ಸಿಗುತ್ತೆ ಗೊತ್ತಿಲ್ಲ. ಈ ಸರ್ವೆಯಿಂದ ನಮಗೆ ಗೊತ್ತಾಗುತ್ತೆ. ಇನ್ನು 17% ವಿದ್ಯಾರ್ಥಿಗಳು ಮಾತ್ರ ತಾವು ಆಸಕ್ತಿ ಹೊಂದಿರುವ ವೃತ್ತಿ ಜೀವನಕ್ಕೆ ಅಗತ್ಯವಾದಂತಹ ಶೈಕ್ಷಣಿಕ ಅರ್ಹತೆಗಳನ್ನ, ಕೌಶಲ್ಯಗಳನ್ನ ಮತ್ತು ಅನುಭವಗಳ ಬಗ್ಗೆ ಅವರು ತಿಳ್ಕೊಂಡಿದ್ದಾರೆ. ಇಲ್ಲ, ನನಗೆ ಈ ತರ ಡ್ರೀಮ್ ಇದೆ, ನಾನು ಹಿಂಗೆ ಪೇಂಟರ್ ಆಗ್ಬೇಕು ಅಂತಾನೆ ಡ್ರೀಮ್ ಇದೆ, ನಾನು ಪೇಂಟರ್ ಆಗ್ಬೇಕು. ಸೊ ಈ ತರ ತಮ್ಮ ಇಂಟ್ರೆಸ್ಟ್ ತಕ್ಕನಾದಂತಹ ಪ್ರೊಫೆಷನ್ ಅನ್ನ ನಾನು ಆಯ್ಕೆ ಮಾಡ್ಕೊಂತೀನಿ ಅನ್ನೋಂಥ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರಪ್ಪ ಅಂದ್ರೆ ಬರೀ 17% ಮಾತ್ರ ಇದ್ದಾರೆ. ಇನ್ನು ಬನ್ನಿ, ಈ ಕಡೆ ಬನ್ನಿ, 13% ನೋಡಿ, ಏನಿದೆ, ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದ ಯಶಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು. ನಾನು IAS ಮಾಡ್ತೀನಿ, IAS ಮಾಡಿದ್ರೆ ನಾನು ಏನೋ ಚೇಂಜ್ ಆಗೋಗ್ಬಿಡುತ್ತೆ ಅನ್ನೋದು, ಈ ತರ ವಿಚಾರಗಳ ಬಗ್ಗೆ 13% ವಿದ್ಯಾರ್ಥಿಗಳು ಯೋಚನೆ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ರೈಟ್ 28% ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ, ತಮ್ಮ ವೃತ್ತಿ ಜೀವನದ ಆಕಾಂಕ್ಷೆಗಳು ಅವರ ಪೋಷಕರೊಂದಿಗೆ ಚರ್ಚೆ ಮಾಡಿದ್ದಾರೆ. ಓಕೆನಾ. ಇನ್ನು 32% ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಹೊಂದಿದ್ದ ಕನಿಷ್ಠ 3 ವೃತ್ತಿಗಳ ಕೆಲಸದ ಸ್ವರೂಪಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. 23% ವಿದ್ಯಾರ್ಥಿಗಳು ಏನ್ ಮಾಡಿದಾರಪ್ಪ, ತಮ್ಮ ಬಗ್ಗೆ, ತಮ್ಮ ವ್ಯಕ್ತಿತ್ವದ ಬಗ್ಗೆ, ತಮ್ಮ ಆಸಕ್ತಿ ಬಗ್ಗೆ, ಗುರಿಗಳ ಬಗ್ಗೆ, ಇವೆಲ್ಲವುಗಳ ಬಗ್ಗೆನೂ ಕೂಡ ನಮ್ಮ ವೃತ್ತಿ ಮೇಲೆ ಪ್ರಭಾವ ಬೀರ್ತವೆ ಮತ್ತೆ ಎಂಬುದಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾವು ಟೈಮ್ ಹೊರಟೋಗ್ಬಿಡುತ್ತೆ, ಏನ್ ಮಾಡ್ಲಿ ಅಂತ ಗೊತ್ತಾಗಲ್ಲ ಅಂತಾನೆ ನನಗೆ, ಅದಕ್ಕೇನೆ ಟೈಮ್ ಹೊರಟೋಗುತ್ತೆ ಅಂತ 23% ಸ್ಟೂಡೆಂಟ್ಸ್ ತಿಳ್ಕೊಂಡಿದ್ದಾರೆ. ಇನ್ನು 10% ಹುಡುಗರು ಏನ್ ಮಾಡ್ತಿದ್ದಾರೆ, ತಮ್ಮ ಆಸಕ್ತಿಯ ವೃತ್ತಿ ಜೀವನಕ್ಕೆ ಲಭ್ಯವಿರುವ ವಿವಿಧ ಶೈಕ್ಷಣಿಕ ಮಾರ್ಗಗಳ ಬಗ್ಗೆ ಕೇವಲ 10% ವಿದ್ಯಾರ್ಥಿಗಳು ಮಾತ್ರ ತಿಳ್ಕೊಂಡಿದ್ದಾರೆ. ಇನ್ನು 40% ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ, ತಮ್ಮ ಮೊದಲ ಆಯ್ಕೆ ಫಲಿಸದಿದ್ದರೆ ಯೋಜನೆ B ಅಥವಾ ಪರ್ಯಾಯ ವೃತ್ತಿ ಆಯ್ಕೆ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ದಾರೆ. ಏನು, ಈಗ ನಾನು PUC ನಲ್ಲಿ ಸೈನ್ಸ್ ತಗೊಂಡು ಓದ್ತೀನಪ್ಪ, ನನಗೆ ಒಳ್ಳೆ ಸ್ಕೋರ್ ಬಂದ್ರೆ ಮೆಡಿಕಲ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು BSc ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಇನ್ನೊಂದೇನೋ ಬೇರೆ ಮಾಡ್ತೀನಿ. ಸೊ ಈ ತರ ಯೋಚನೆ ಇಟ್ಕೊಂಡಿರೋ ಹುಡುಗರು ಎಷ್ಟು ಜನ ಇದ್ದಾರೆ, 40% ಇದ್ದಾರೆ. ಇನ್ನು 12% ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿಯ ವೃತ್ತಿ ಸಮಾಲೋಚನೆ ಮಾರ್ಗದರ್ಶನ ಪಡ್ಕೊಂಡಿದ್ದಾರೆ. ಇದು ಯಾಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೋಡಿ, SLC ಮುಗಿಸಿರ್ತಕ್ಕಂತಹ 100 ಜನ ಹುಡುಗರಲ್ಲಿ ಈ ತರ ಪರ್ಸೆಂಟೇಜ್ ವೈಸ್ ಹುಡುಗರಿಗೆ ಮಾಹಿತಿ ಇದೆ. ಆದ್ರೆ ಈ ಸರ್ವೆನ ಉದ್ದೇಶ ಏನ್ ಹೇಳುತ್ತಪ್ಪ ಅಂದ್ರೆ, ಇಲ್ಲೇನ್ ಲಾಸ್ಟ್ 12% ಇದೆಯಲ್ಲ, ಇದು 100% ಆಗ್ಬೇಕು. 100% ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿಯ ವೃತ್ತಿಗಳ ಬಗ್ಗೆ ಸ್ಪಷ್ಟವಾದಂತ ಅರಿವನ್ನ ಇಟ್ಕೊಂಡು ಅವರು ಯಾವುದೇ ಒಂದು ಕೋರ್ಸ್ಗೆ ಸೇರ್ಕೋಬೇಕು.
ಇಲ್ಲ ಅಂದರೆ ಸುಮ್ಮನೆ ಅವನು ಏನೋ ಪಕ್ಕದ ಮನೆಯವನು ಸೈನ್ಸ್ ಹೋಗ್ತಾನೆ, ಅವನು ಏನೋ ಇನ್ನೊಬ್ಬನ ಯಾರೋ ಆರ್ಟ್ಸ್ ಹೋಗ್ತಾನೆ ಅಂತ ನೀನು ಓದಕ್ಕೆ ಹೋದರೆ ಖಂಡಿತವಾಗ್ಲೂ ನೀನು ಓದೋದಕ್ಕೂ ನೀನು ಯೋಚನೆ ಮಾಡೋದಕ್ಕೂ ನಿನ್ನ ಲೈಫ್ ಸ್ಟೈಲ್ಗೂ ಒಂದಕ್ಕೊಂದಕ್ಕೆ ಮ್ಯಾಚ್ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ನೀವುಗಳು ವೃತ್ತಿ ಮಾರ್ಗದರ್ಶನವನ್ನು ಕಡ್ಡಾಯವಾಗಿ ಪಡ್ಕೋಬೇಕು ಅನ್ನೋದನ್ನು ನಾವು ಈ ಸ್ಲೈಡಲ್ಲಿ ನೋಡ್ಬೋದು. ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಅನೇಕ ಅಂಶಗಳಿದ್ದಾವೆ, ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.